ಹಾಯ್, ಇವತ್ತು ನಾನು ಪಾಲಕ್ ಚಿಕನ್ ಬಿರಿಯಾನಿನ ಹೇಗೆ ಕ್ವಿಕ್ಕಾಗಿ ಮಾಡುವಂಥದ್ದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾವು ಚಿಲ್ಲಿ, ಪುದೀನ, ಕೊತ್ತಂಬರಿ, ಪಾಲಕ್ ಸೊಪ್ಪು, ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಅದಾದಮೇಲೆ ನಾವು ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಕುಕ್ಕರ್ಗೆ ಒಂದು ಸ್ವಲ್ಪ ಆಯಲ್ಲು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಆ್ಯಡ್ ಮಾಡಿ ಆನಿಯನ್ ಹಾಕಿ ಸ್ವಲ್ಪ ಚಿಕನ್ ಅರ್ಧ kg ಅಷ್ಟು ನಾನು ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಮಾಡ್ತಿರೋದು ಇಬ್ಬರಿಗೆ ಮಾತ್ರ. ಸ್ವಲ್ಪ ಹಳದಿ ಹಾಕ್ಕೊಳ್ಳೋಣ. ಹಾಗೆ ಫ್ರೈ ಮಾಡಿಕೊಂಡು ಎಣ್ಣೆನಲ್ಲೇ ಬೇಯಬೇಕು. ಅದಾದಮೇಲೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡಿಕೊಂಡೆ. ಟೊಮೊಟೊನ ಆ್ಯಡ್ ಮಾಡ್ಕೊಂಡು ಕುದಿಯಾಗಿ ಬಿಡಬೇಕು. ಅದಾದಮೇಲೆ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೋ ಪಾಲಕ್ ಜೊತೆಗೆ ಸೇರಿಸಿ ಆ ಪೇಸ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ಸ್ವಲ್ಪ ಹಾಚಿ ಚಿಕನ್ ಮಸಾಲಾನ ಆ್ಯಡ್ ಮಾಡಿದೆ ನಾನು, ಅದು ಟೇಸ್ಟ್ ಕೊಡುತ್ತೆ ಅಂತ ಹೇಳಿ. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚಿಕನ್ನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1 ಕಪ್ 3 ಗ್ಲಾಸಷ್ಟು ಸ್ಮಾಲ್ ಗ್ಲಾಸಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು, ಏಕೆಂದರೆ ಇಬ್ಬರಿಗೋಸ್ಕರ, ಅದಕ್ಕೋಸ್ಕರ 2 ವಿಸಿಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಇದು ಪಾಪುಗೆ ಅಂತ ನಾನು ಸಪ್ರೇಟಾಗಿ ಹಳದಿ ಹಾಕಿ ಫ್ರೈ ಮಾಡಿ ತೆತ್ತಿಟ್ಕೊಂಡಿದ್ದೆ. ನೋಡಿ, ಬಿರಿಯಾನಿ ಕ್ವಿಕ್ಕಾಗಿ ರೆಡಿ ಆಗಿದೆ. ಬನ್ನಿ ನೋಡೋಣ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.